ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ಕೊರದ ಸಜ್ಜಕನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ 1 ಕಪ್ ರವೆ ತಗೊಂಡಿನಿ, ಕೇಸರಿ ರವೆ, 1 ಕಪ್ ಬೆಲ್ಲ ತಗೊಂಡಿನಿ, ಅರ್ಧ ಕಪ್ ಕೊಬ್ಬರಿ ತಗೊಂಡಿನಿ, ಒಣ ಕೊಬ್ಬರಿನ ಈ ಥರ ಗೀರಿರೋದು. ಆಮೇಲೆ ಏಲಕ್ಕಿನ ತಗೊಂಡಿನಿ. ಒಂದು ಗಂಟೆಗೆ 3 ಕಪ್ ನೀರು ಹಾಕಬೇಕು. 1 ಕಪ್ ರವೆ ತಗೊಂಡ್ರೆ 3 ಕಪ್ ನೀರು ಹಾಕಬೇಕು. 3 ಕಪ್ ನೀರು ಹಾಕಿದರೆ ಅದು ಕರೆಕ್ಟಾಗಿ ಬರುತ್ತೆ ಸಜ್ಜಕ. ಈಗ ಬೆಲ್ಲನ ಹಾಕಬೇಕು. ಬೆಲ್ಲ ಹಾಕಿ ಇದನ್ನು ಫಸ್ಟು ಕರಗಿಸ್ಬೇಕು. ಇದು ಚೆನ್ನಾಗಿ ಕರಗಬೇಕು. ಕರಗಿದ ಮೇಲೆ ಇದನ್ನು ಸೋಸಬೇಕು. ಅದರಲ್ಲಿ ಸಣ್ಣ ಹಳ್ಳು ಕಸ ಏನಾನ ಇರುತ್ತೆ ಅಂತ ಅದನ್ನು ಸೋಸಬೇಕು. ನೋಡಿ, ಇದು ಇನ್ನು ಸ್ವಲ್ಪ ಕರಗಬೇಕು. ಈಗ ಎಲ್ಲ ಕರಗಿದೆ, ಇದನ್ನು ಸೋಸೋಣ. ಈ ಥರ ಸೋಸಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಆನಲ್ಲಿ ಇಟ್ಟಿರಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಆಮೇಲೆ ಇದಕ್ಕೆ ರವಾನ ಹಾಕಬೇಕು. ರವೆ ಹಾಕುವಾಗ ಈ ಥರ ಕಲಿಸ್ತಾ ಹಾಕಬೇಕು. ಕಲಿಸಿದ್ರೆ ಗಂಟಾಗಲ್ಲ. ಈ ಥರ ಎಲ್ಲಾನು ಕಲಿಸ್ಬೇಕು. ಇದು ಸ್ವಲ್ಪ ಕುದಿ ಹಿಡಿಯೋವರೆಗೂ ಕಲಿಸ್ಬೇಕು. ಆಮೇಲೆ ಇದಕ್ಕೆ 1 ಸ್ಪೂನ್ ತುಪ್ಪನ ಹಾಕಬೇಕು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕಿ ಇದನ್ನು ಕಲಿಸ್ಬೇಕು. ಈಗ ಇದು ಕುದಿ ಹಿಡಿತಾ ಇದೆ. ಈಗ ಇದಕ್ಕೆ ಪ್ಲೇಟ್ ಮುಚ್ಚಬೇಕು. ಪ್ಲೇಟ್ ಮುಚ್ಚಿದರೆ ಬೇಗನೆ ಹಳ್ಳಿಕೊಂಡು ಚೆನ್ನಾಗಿ ಆಗುತ್ತೆ. ಈಗ ಇನ್ನೂ ಸ್ವಲ್ಪ ಹಾಕಬೇಕು. ಇದು ಸ್ವಲ್ಪ ನೀರಿದೆ. 2 ನಿಮಿಷ ಇಟ್ಟರೆ ಫುಲ್ಲೆಲ್ಲ ಸೆಟ್ ಆಗುತ್ತೆ. ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇಡಬೇಕು. ಇದು ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗಾಯ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈಗ ಇದು ಪ್ಲೇಟಿಗೆ ತುಪ್ಪನ ಹಚ್ಚಬೇಕು. ಎಲ್ಲ ಕಡೆ ತುಪ್ಪ ಹಚ್ಚಿ ಆಮೇಲೆ ಸಜ್ಜಕನ ಪ್ಲೇಟಿಗೆ ಹಾಕಬೇಕು. ಇದನ್ನು ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ತಿಂತಾರೆ. ಇದನ್ನು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಎಲ್ಲ ಕಡೆ ಹಾಕಿ ಆಮೇಲೆ ಇದಕ್ಕೆ ಗಸಗಸೆನ ತೊಗೊಂಡಿನಿ. ನೋಡಿ, ಇಷ್ಟು ಗಸಗಸೆ ಆದರೆ ಸಾಕು. ಈಗ ಫಸ್ಟಲ್ಲಿ ಏಲಕ್ಕಿ ಪುಡಿನ ಹಾಕಬೇಕು. ಎಲ್ಲ ಕಡೆ ಹಾಕಿ ಆಮೇಲೆ ಈಗ ಗಸಗಸೆನ ಹಾಕಬೇಕು. ಕೊಬ್ಬರಿ ಇದು ಎಲ್ಲ ಹಾಕೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಒಣ ಕೊಬ್ಬರಿನ ಈ ಥರ ಎಲ್ಲ ಕಡೆ ಹಾಕಬೇಕು. ಈ ಥರ ಎಲ್ಲ ಹಾಕಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಬೇಕು. ಆಗ ಒಣ ಕೊಬ್ಬರಿ ಅದಕ್ಕೆ ಅಂಟುತ್ತೆ, ಆಗ ಬೀಳಲ್ಲ. ಈ ಥರ ಮಾಡಬೇಕು. ಆಮೇಲೆ 1 ನಿಮಿಷ ಸೆಟ್ ಆಗಕ್ಕೆ ಬಿಟ್ಟರೆ ಆಯಿತು, ಚೆನ್ನಾಗಿ ಸೆಟ್ ಆಗುತ್ತೆ. ಆಮೇಲೆ ಕಟ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಇದು ಬಹಳನೇ ಸುಲಭವಾಗಿ ಮಾಡ್ಕೋಬೋದು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಇದನ್ನೊಂದ್ಸಲ ನೀವು ತಪ್ಪದೇ ಟ್ರೈ ಮಾಡಿ ಹೇಗಾಯ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಪೀಸ್ಗಳಾಗಿ ಬರುತ್ತಾ. ಇದನ್ನು ಬಿಸಿ ತುಪ್ಪದ ಜೊತೆ ತಿನ್ಬೋದು. ಬಹಳ ಟೇಸ್ಟಿಯಾಗಿ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.